ಹಾಯ್ ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಆಗಿ ಹೆಸರುಬೇಳೆ ತೊವ್ವೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ಚಪಾತಿ ಜೊತೆಗೂ ಮತ್ತೆ ಪೂರಿ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಈಗ ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾವು ಮಾಡ್ಕೋಬಹುದು. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಮೊದಲಿಗೆ ಹೆಸರುಬೇಳೆನ ತೊಳೆದ್ಬಿಟ್ಟು ನೀಟಾಗಿ ಇದನ್ನ ಬೇಯಲಿಕ್ಕೆ ಇಟ್ಬಿಡೋಣ. ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಕೂಗಿಸ್ಕೊಂಡ್ರು ಚೆನ್ನಾಗಿರಲ್ಲ. ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಸಿಂಪಲ್ ಆಗುತ್ತೆ, ಬೇಗ ಆಗ್ಬಿಡುತ್ತೆ, ಟೇಸ್ಟಿ ಕೂಡ ಇರುತ್ತೆ. ನೋಡಿ, ಈಗ ಕುಕ್ಕರ್ ಕೂಗಿದೆ. ಈ ರೀತಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನೀರನ್ನು ಅಷ್ಟೇ ಕಮ್ಮಿನೇ ಇಟ್ಕೋಬೇಕಾಗತ್ತೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ನಾವು ಈ ಒಂದು ತೊವೆಗೆ ತುಪ್ಪ ಹಾಕ್ಬಿಟ್ಟು ಮಾಡೋದ್ರಿಂದ ಇದರದ್ದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದೆರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ಳೋಣ. ಈಗ ತುಪ್ಪ ಕಾದಿದೆ. 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಇದಕ್ಕೆ ಬರೀ ಜೀರಿಗೆ ಮಾತ್ರ ಹಾಕ್ಕೊಳ್ಳೋದು. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಇದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಒಂದು 10 ರೂಪಾಯಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದೇ ಒಂದು ಹಸಿಮೆಣಸಿನಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಹ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಇದು ಹೆಸರುಬೇಳೆ ತೊವ್ವೆ ಅಥವಾ ಸಾಗು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಒಂದೇ ಒಂದು ಟೊಮೊಟೊ. ಇದಕ್ಕೆ ತುಂಬ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದೇ ಒಂದು ಸಣ್ಣದೊಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ. ಗರಂ ಮಸಾಲ ತುಂಬಾನೇ ಕಮ್ಮಿ ಹಾಕ್ಕೋಬೇಕು. 1 ಪಿಂಚು ಇಲ್ಲ 2 ಪಿಂಚ್ ಹಾಕೊಂಡ್ರೆ ಸಾಕಾಗುತ್ತೆ. ಅಂದ್ರೆ ಒಂದು 1/4 ಸ್ಪೂನ್ ಆದ್ರೆ ಸಾಕು. ತುಂಬಾ ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ತುಂಬಾನೇ ಕಮ್ಮಿ ಗರಂ ಮಸಾಲಾನ ಬಳಸಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅಂದ್ರೆ ಒಂದು ಕಾಲು ಗ್ಲಾಸ್, ಇಲ್ಲ ಸಣ್ಣ ಗ್ಲಾಸಲ್ಲಿ ಒಂದು 1/4 ಗ್ಲಾಸ್, ಇಲ್ಲ ಒಂದು ಅರ್ಧ ಗ್ಲಾಸ್ ಅಷ್ಟಾದ್ರೆ ಸಾಕಾಗುತ್ತೆ. ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಹೆಸರುಬೇಳೆ ಏನಿದೆ ಅದನ್ನ ಹಾಕ್ಕೊಳ್ಳೋಣ. ಅದನ್ನ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೋಬೇಕು. ತುಂಬಾನು ಸ್ಮ್ಯಾಶ್ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ಕಾಣ್ಬೇಕು, ಬೇಳೆ ಬೇಳೆ ಕಾಣ್ತಾ ಇರ್ಬೇಕು. ಆ ರೀತಿ ನಾವು ಇದನ್ನ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಬೇಕಂದ್ರೆ ನಿಮ್ಗೆ ನೀರು ಸಾಕಾಗ್ಲಿಲ್ಲ ಅಂದಾಗ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದು ಬಿಸಿನೀರ ಹಾಕೋಬಹುದು, ಅಥವಾ ತಣ್ಣೀರು ಸಹ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಥಿಕ್ನೆಸ್ ನೋಡ್ಕೊಂಡು ನೀವು ನೀರನ್ನ ಬಳಸ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ಈ ತೊವ್ವೆ 2 in 1 ತರ ಯೂಸ್ ಮಾಡ್ಬೋದು. ಒಂದು ಚಪಾತಿ ಪೂರಿ ಜೊತೆಗೂ ತಿನ್ಬೋದು, ಹಾಗೆ ಹಾಗೆ ಅನ್ನದ ಜೊತೆ ಸಹ ತಿನ್ಬೋದು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುದಿಸ್ಕೊಂಡ್ರೆ ಸಿಂಪಲ್ ಆಗಿ ಹೆಸರುಬೇಳೆ ತೊವ್ವೆ ರೆಡಿ ಆಗುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋಣ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ, ಈಗ ಹೆಸರುಬೇಳೆ ತೊವ್ವೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.